ಇನ್ನು ಧರ್ಮದ್ರೋಹಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಭಾರೀ ಮುಖಭಂಗ ಎದುರಾಗಿದೆ. ಮಂಗಳೂರು ಜಿಲ್ಲೆ ಕೋರ್ಟ್ನಲ್ಲಿ ಮತ್ತೊಂದು ಅರ್ಜಿ ವಜಾ ಮಾಡಲಾಗಿದೆ. ಮಧ್ಯಂತರ ಬಾಂಡ್ ಮಾಡಿಸಿದ್ದನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತ ಅರ್ಜಿ ಇದಾಗಿತ್ತು. ಈ ಅರ್ಜಿಯನ್ನ ಇದೀಗ ವಜಾ ಮಾಡಲಾಗಿದೆ. ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ಮತ್ತೊಂದು ಅರ್ಜಿಯನ್ನ ವಜಾ ಮಾಡಲಾಗಿದೆ. ಮುಖಭಂಗ ಉಂಟಾಗಿದೆ. ಕ್ರಿಮಿನಲ್ ರಿವಿಷನ್ ಪಿಟಿಷನ್ ಸಲ್ಲಿಸಿದ್ದಂತ ಮಹೇಶ್ ಶೆಟ್ಟಿ ತಿಮರೌಡಿ ಪದೇ ಪದೇ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗ್ತಾ ಇರುವಂತಹ ತಿಮರೋಡಿಗೆ ಇದೀಗ ಮತ್ತೊಮ್ಮೆ ಸೋಲು ಕಂಡಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಮಧ್ಯಂತರ ಬಾಂಡ್ ಮಾಡಿಸಿ ಮುಚ್ಚಳಿಕೆಯನ್ನ ಬರೆಸಲಾಗಿತ್ತು. ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಪಾಲ್ಗೊಳ್ಳದಂತೆ ಮುಚ್ಚಳಿಕೆಯನ್ನ ಬರೆಸಲಾಗಿತ್ತು. 50,000 ಮೌಲ್ಯದ ಬಾಂಡ್ನಲ್ಲಿ ಮುಚ್ಚಳಿಕೆ ಬರೆಸಿ ಎಚ್ಚರಿಕೆಯನ್ನ ಇದೀಗ ನೀಡಲಾಗಿದೆ. ಯಾರಿಗೆ? ತಿಮರೌಡಿಗೆ. ಸೊ ಪದೇ ಪದೇ ಏನೋ ಗಲಭೆ ತರುವಂಥ ಕೆಲಸಗಳನ್ನು ಇವರು ಮಾಡ್ತಾ ಇದ್ರು. ಅದಕ್ಕೆ ತಡೆಯನ್ನ ತಂದೊಡ್ಡಿದೆ ಕೋರ್ಟ್. ಅವರೇನು ಆ ಅರ್ಜಿಯನ್ನು ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ವಜಾಗೊಳಿಸಲಾಗಿದೆ. ಸೊ ಧರ್ಮದ ಹೆಸರಲ್ಲಿ ಗಲಭೆಗಳನ್ನು ಸೃಷ್ಟಿಸಿ ಒಂದು ಕ್ಷೇತ್ರದ ಅಪಚಾರವನ್ನು ಮಾಡಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡೋಕೆ ಸತತವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಂತಹ ತಿಮರೋಡಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಅವರು ಸಲ್ಲಿಸಿದ್ದಂತಹ ಅರ್ಜಿಯನ್ನ ವಜಾಗೊಳಿಸಲಾಗಿದೆ.